ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷ ಅಥವಾ ಅರಳಿ ವೃಕ್ಷಕ್ಕೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು, ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು, ಯಾವ ಮಂತ್ರವನ್ನು ಹೇಳಬೇಕು, ಎಷ್ಟು ದಿವಸ ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕಂತ ಹೇಳಿದ್ರೆ, ಒಂದು ತಂಬಿಗೆಯಲ್ಲಿ ನೀರು, ಆ ನೀರನ್ನು ಚಿಮುಕಿಸಿ ಆ ನಂತರನೇ ನೀವು ಅರಿಶಿನ ಕುಂಕುಮ ಹಚ್ಚಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಆದ್ದರಿಂದ ನೀರನ್ನು ತಗೊಂಡೋಗಿ ಸ್ವಲ್ಪನೇ ಪ್ರಮಾಣದಲ್ಲಿ ಆ ವೃಕ್ಷಕ್ಕೆ ಸ್ವಲ್ಪ ಚಿಮುಕಿಸ್ಬೇಕು. ಆ ನಂತರ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಹಾಗೆ ಸ್ವಲ್ಪ ಅಕ್ಷತೆಯನ್ನು ಅರ್ಪಿಸಿ ನೀವು ಯಾವುದೇ ಹೂಗಳನ್ನು ತಗೊಂಡೋಗಿ ಹಾಕ್ಬೋದು. ಇನ್ನು ನೀವು ಎಷ್ಟು ದಿವಸ ಮಾಡಬೇಕಂತ ಹೇಳಿದ್ರೆ, 9 ದಿವಸ, 11 ದಿವಸ, 21 ದಿವಸ ಅಥವಾ ಇಡೀ ಮಾಸ ಪೂರ್ತಿ ನೀವು ಈ ಒಂದು ಪೂಜೆಯನ್ನು ಮಾಡ್ಬೋದು. ಇನ್ನು ನಿಮ್ಮ ಮುಟ್ಟಿನ ಸಮಸ್ಯೆಗಳಿದ್ದರೆ ಅದು ಮುಗಿದ ನಂತರ ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು. ಅಥವಾ ಅದು ಬರೋದಕ್ಕೆ ಇನ್ನೂ ಸಮಯ ಇದೆ ಅಂತ ಹೇಳಿದ್ರೆ ನೀವು ಮೊದಲೇ 9 ದಿವಸ ಮಾಡಿ ಮುಗಿಸ್ಕೋಬೋದು. ಈ ಧನುರ್ಮಾಸ ಪೂಜೆಯನ್ನು ನೀವು ಎಳ್ಳು ಬತ್ತಿ ಹಚ್ಚೋದಿರ್ಬೋದು ಅಥವಾ ಈ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡೋದಿರ್ಬೋದು. ನೀವು ಕಡಿಮೆ ಅಂದರೂ ಕೂಡ 9 ದಿನಗಳ ಕಾಲ ಮಾಡಲೇಬೇಕಾಗತ್ತೆ. ನೀವು 3 ದಿನ 5 ದಿನ ಎಲ್ಲ ಮಾಡೋದಕ್ಕಿಂತ 9 ದಿವಸ ನಿಮ್ಮ ಸಮಯವನ್ನು ನೋಡಿಕೊಂಡು ನೀವು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪೂಜಾ ಸಮಯ ಅಂತ ಹೇಳಿದ್ರೆ, ನೀವು ಸೂರ್ಯೋದಯಕ್ಕಿಂತ ಮುಂಚೆನೇ ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಈ ದಿನಗಳಲ್ಲಿ ಬೇಗನೆ ಎದ್ದು 6 ಗಂಟೆ ಒಳಗಡೆ ಸೂರ್ಯೋದಯಕ್ಕಿಂತ ಮುಂಚೆನೇ ನೀವು ಪೂಜೆಯನ್ನು ಮಾಡಿ ಮುಗಿಸೋದು ತುಂಬಾ ಒಳ್ಳೆಯದು. ಆದ್ದರಿಂದ ಕಡೆ ಪಕ್ಷ 4 ಗಂಟೆಗೆ ಎದ್ದರೆ ನೀವು ಬೇಗನೆ ಹೋಗಿಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ. ಇನ್ನು ಪೂಜೆ ಮಾಡೋ ವಿಧಾನ ಅಂತ ಹೇಳಿದ್ರೆ, ಮೊದಲು ನೀವು ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಚಿಮುಕಿಸಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ನೀವು ಬಿಡಿ ಹೂವನ್ನು ತೆಗೆದುಕೊಂಡು ಹೋದ್ರೇ ಸಾಕಾಗುತ್ತೆ. ನೀವು ತುಂಬ ದೊಡ್ಡದಾಗಿ, ಯಾಕೆ ಪ್ರತಿ ದಿವಸ ಮಾಡಬೇಕಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡೋದ್ರೆ ಸಾಕಾಗತ್ತೆ. ಇನ್ನು ಹೂವನ್ನು ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ನೀವು 2 ಮಣ್ಣಿನ ಹಣತೆಯನ್ನು ತೊಗೊಂಡೋದ್ರೆ ತುಂಬಾ ಒಳ್ಳೆಯದು. 2 ದೀಪವನ್ನು ತೆಗೆದುಕೊಂಡು ಹೋಗಿ, ಸಾಧ್ಯವಾದರೆ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಹಚ್ಚೋದು ತುಂಬಾ ಶ್ರೇಷ್ಠ. ನೀವು ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಊದು ಕಡ್ಡಿ ಬೆಳಗಿ, ಈ ಧನುರ್ಮಾಸದಲ್ಲಿ ವಿಶೇಷ ಅಂತ ಹೇಳಿದ್ರೆ ಸಿಹಿ ಪೊಂಗಲ್ ಅಥವಾ ಹುಗ್ಗಿಯನ್ನು ಮಾಡ್ತಾರೆ. ಹೆಸರುಬೇಳೆಯಿಂದ ಹುಗ್ಗಿ ಅಂತ ಮಾಡ್ತಾರೆ, ಅದು ಖಾರದಲ್ಲಿ ಮಾಡುವಂಥದ್ದು. ಇನ್ನೊಂದು ಸಿಹಿ ಪೊಂಗಲ್. ಈ ಧನುರ್ಮಾಸದಲ್ಲಿ ನೀವು ನೋಡಿರ್ಬೋದು, ದೇವಸ್ಥಾನದಲ್ಲೂ ಕೂಡ ಸಿಹಿ ಪೊಂಗಲನ್ನೇ ಕೊಡ್ತಾರೆ ಪ್ರಸಾದದ ರೂಪದಲ್ಲಿ. ಆದ್ದರಿಂದ ನೀವು ಸಾಧ್ಯ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಪೊಂಗಲನ್ನು ಮಾಡ್ಕೊಂಡು ಹೋಗಿ ಆ ನೈವೇದ್ಯಕ್ಕೆ ಇಡೋದು ತುಂಬಾ ಒಳ್ಳೆಯದು. ಅದೇ ರೀತಿ ಎಲೆ ಅಡಿಕೆ 1 ರೂಪಾಯಿ ದಕ್ಷಿಣೆಯನ್ನು ಇಟ್ಬಿಟ್ಟು, ಸಾಧ್ಯವಾದರೆ ನಿಮಗೆ ಯಾವ ಹಣ್ಣು ಲಭ್ಯ ಇರುತ್ತೋ ಮನೆಯಲ್ಲಿ ಆ ಹಣ್ಣನ್ನು ತೊಗೊಂಡು ಹೋಗಿ ಎಲೆ ಅಡಿಕೆ ಜೊತೆ ಇಟ್ಬಿಟ್ಟು ನೀವು ಧೂಪ ದೀಪ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅದೇ ರೀತಿ ನೀವು ನೂಲನ್ನು ತೆಗೆದುಕೊಂಡು ಹೋಗಿ ಪೂಜೆ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ಆ ಅಶ್ವತ್ಥ ವೃಕ್ಷಕ್ಕೆ 9 ಸುತ್ತು, 11 ಸುತ್ತು, 21 ಸುತ್ತು ಈ ರೀತಿಯಾಗಿ ಆ ನೂಲನ್ನು ಸುತ್ತಬೇಕಾಗತ್ತೆ. ಆ ನಂತರ ನೀವು ಅಶ್ವತ್ಥ ವೃಕ್ಷಕ್ಕೆ 12 ಪ್ರದಕ್ಷಿಣೆಯನ್ನು ಹಾಕೋದು ತುಂಬಾ ಒಳ್ಳೆಯದು. ನೀವು ಪೂಜೆ ಮುಗಿದ ನಂತರ ಕೊನೆಯಲ್ಲಿ 12 ಪ್ರದಕ್ಷಿಣೆಗಳನ್ನು ಹಾಕಬೇಕಾಗತ್ತೆ. ಅದೇ ರೀತಿ ನೀವು ವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು, ಹಾಗೆ ಸೂರ್ಯನ ಮಂತ್ರಗಳನ್ನು ಹೇಳೋದು ತುಂಬಾ ಒಳ್ಳೆಯದು. ಅದೇ ರೀತಿ ಶಿವನಿಗೆ ಸಂಬಂಧಪಟ್ಟಂಥ ನಿಮಗೆ ಯಾವ ಮಂತ್ರಗಳು ಬರುತ್ತೋ ಅದನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಮಾಡೋದು ಬಹಳನೇ ಒಳ್ಳೆಯದು. ಇನ್ನು ನೀವು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಬೇಕಾದ್ರೆ ಹೇಳಬೇಕಾದಂಥ ಮಂತ್ರ: ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಈ ಮಂತ್ರವನ್ನು ಹೇಳ್ತಾ ನೀವು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಈ ಸಮಯದಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅಶ್ವತ್ಥ ವೃಕ್ಷದಲ್ಲಿ ನೆಲೆಸಿರ್ತಾರೆ. ಆ ಸಮಯದಲ್ಲಿ ಅವರು ಎಚ್ಚರವಾಗಿರ್ತಾರೆ. ಆ ಸಮಯದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ ನಮ್ಮ ಕೋರಿಕೆಯನ್ನು ಬೇಡ್ಕೊಳ್ಳೋದ್ರಿಂದ ಅದು ಈಡೇರುತ್ತೆ ಅನ್ನೋ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇರೋದ್ರಿಂದನೇ ಈ ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸೋದು ಬಹಳನೇ ಶ್ರೇಷ್ಠ. ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳಿ ಪ್ರದಕ್ಷಿಣೆಯನ್ನು ಹಾಕಿ
ನಿಮ್ಮ ಒಂದು ಪೂಜೆಯನ್ನು ಮುಗಿಸ್ಬೋದು. ಪೂಜೆ ಎಲ್ಲ ಮುಗಿದ ನಂತರ ನೀವು ಅಲ್ಲಿ ಅಷ್ಟೋತ್ತರವನ್ನು ಓದಲಿಕ್ಕೆ ಸಾಧ್ಯ ಆದರೆ ಅದನ್ನು ಕೂಡ ಓದ್ಕೊಂಡು ನೀವು ಆ ನಂತರ ನೀವು ಮನೆಗೆ ಬರ್ಬೋದು. ಇನ್ನು ಮೊದಲು ಮನೆಯಲ್ಲಿ ಪೂಜೆಯನ್ನು ಮಾಡಿಯೇ ಅಲ್ಲಿಗೆ ಹೋಗಬೇಕಾ ಅಂತ ಹೇಳೋದಾದರೆ, ನಿಮಗೆ ಸಾಧ್ಯವಾದರೆ ಮನೆಯಲ್ಲಿ ದೇವರಿಗೆ ಒಂದು ದೀಪವನ್ನು ಹಚ್ಚಿಬಿಟ್ಟು ಆ ನಂತರ ಹೋಗಿ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ಬೋದು. ಇನ್ನು ಸಮಯ ಇಲ್ಲ, ಮನೆಯಲ್ಲೂ ಮಾಡಿ ಅಲ್ಲಿ ಕೂಡ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ನೀವು ಅಶ್ವತ್ಥ ವೃಕ್ಷಕ್ಕೆ ನೇರವಾಗಿ ಹೋಗಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬಂದು ಆ ನಂತರ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೋದು. ಈ ರೀತಿಯಾಗಿ ನೀವು ಸರಳವಾಗಿ ಈ ಧನುರ್ಮಾಸ ಪೂಜೆಯನ್ನು ಮಾಡಿಕೊಳ್ಬೋದು. ಇನ್ನು ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದ್ರಿಂದ ಆಕ್ಸಿಜನ್ ಮಟ್ಟ ಬಹಳನೇ ಜಾಸ್ತಿ ಇರುತ್ತೆ ಈ ಧನುರ್ಮಾಸದಲ್ಲಿ. ಆದ್ದರಿಂದನೇ ಹಿಂದಿನ ಕಾಲದಲ್ಲಿ ಈ ಧನುರ್ಮಾಸದಲ್ಲಿ ಈ ಪೂಜೆಗಳನ್ನೆಲ್ಲ ಮಾಡಬೇಕು ಅನ್ನೋಂಥ ಒಂದು ರೂಢಿಯನ್ನು ನಡೆಸ್ಕೊಂಡು ಬಂದಿರುವಂಥದ್ದು. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇನ್ನು ಗರ್ಭಿಣಿಯರು ಕೂಡ ಈ ಒಂದು ಸಮಯದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳನೇ ಒಳ್ಳೆಯದು. ಆಗ ಅವರಿಗೆ ಆಕ್ಸಿಜನ್ ಲೆವೆಲ್ ತುಂಬ ಜಾಸ್ತಿ ಇರೋದರಿಂದ ಅವರ ಆರೋಗ್ಯಕ್ಕೂ ಕೂಡ ಈ ಗಾಳಿಯನ್ನು ಸೇವನೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದು. ಹುಟ್ಟೋ ಮಗು ಕೂಡ ಆರೋಗ್ಯವಾಗಿ ಹುಟ್ಟುತ್ತೆ. ಆದ್ದರಿಂದ ಗರ್ಭಿಣಿಯರು ಕೂಡ ಯಾವುದೇ ಭಯ ಇಲ್ಲದೆ ಈ ಒಂದು ಪೂಜೆಯನ್ನು, ಅಂದರೆ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು, ಯಾಕೆಂದರೆ ಆ ಸಮಯದಲ್ಲಿ ಬಹಳನೇ ಶೀತ ಇರೋದರಿಂದ ಅದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು, ನಿಮಗೆ ಮನೆ ಪಕ್ಕದಲ್ಲೇ ಹತ್ತಿರದಲ್ಲೇ ಇದೆ ಅಂತ ಏನಾದರೂ ಹೇಳಿದ್ರೆ, ನಿಮಗೆ ಆಸೆ ಇತ್ತು ಮಾಡಬೇಕು ಅಂತ ಇದ್ದರೆ ನೀವು ಕೂಡ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಅಶ್ವತ್ಥ ವೃಕ್ಷಕ್ಕೆ ಈ ಧನುರ್ಮಾಸದಲ್ಲಿ ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಂಡು ಬರ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.